ಇನ್ನು ಪೆಹಲ್ಗಾವ್ನ ಬೈಸರನ್ ಎಲ್ಲಿ ಈ ದಾಳಿ ನಡೆದಿತ್ತು, ಉಗ್ರರಿಂದ ಪೈಶಾಚಿಕ ಕೃತ್ಯ ನಡೆದಿತ್ತು, ಈ ಬೈಸರನ್ನಲ್ಲಿ ಈಗ ಪಬ್ಲಿಕ್ ಟಿವಿ ಕನ್ನಡದ ಏಕೈಕ ಚಾನಲ್ ಅಲ್ಲಿರ್ತಕ್ಕಂಥದ್ದು. ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಯಾವ ರೀತಿ CRPFನವರು ಸುತ್ತುವರೆದಿದ್ದಾರೆ, ಭದ್ರತಾ ಪಡೆ ಹೇಗಿದೆ, ಎಲ್ಲದರ ಬಗ್ಗೆ ಮಾಹಿತಿ ಭಯೋತ್ಪಾದಕ ಪೀಡಿತ ಬೈಸರನ್ನಲ್ಲಿ ನಿಮ್ಮ ಪಬ್ಲಿಕ್ ಟಿವಿ ಗ್ರೌಂಡ್ ಝೀರೋದಿಂದ ಪಬ್ಲಿಕ್ ಟಿವಿ ನೇರ ವರದಿಯನ್ನು ಕೊಡ್ತಾ ಇದೆ. ಬೈಸರನ್ ವ್ಯಾಲಿಯಲ್ಲಿ ಕನ್ನಡದ ಏಕೈಕ ಚಾನಲ್ ಇದು. ಕಲ್ಲು ಮುಳ್ಳಿನ ಹಾದಿ, ಎಲ್ಲಿಗೆ ಹೋಗೋದು ಅಷ್ಟು ಸುಲಭ ಅಲ್ಲ, ವಿಪರೀತ ಕಷ್ಟ, ಗುಡ್ಡಗಾಡು ಎಲ್ಲವನ್ನ ದಾಟಿ ಹೋಗಬೇಕು. ಬೈಸರನ್ ವ್ಯಾಲಿಯನ್ನು ತಲುಪಿದೆ ಪಬ್ಲಿಕ್ ಟಿವಿ. ಕೊನೆಗೂ ಕೂಡ ಬೆದರಿಕೆಗಳನ್ನು ಬೆನ್ನಿಟ್ಕೊಂಡು ದುರ್ಗಮ ಹಾದಿಗಳಲ್ಲಿ ಪಬ್ಲಿಕ್ ಟಿವಿ ವರದಿಯನ್ನು ಮಾಡ್ತಾ ಇದೆ. ಆ ಪ್ರದೇಶ ಹೇಗಿತ್ತು ಅಂದರೆ ಅದನ್ನು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರೆ. ಎಲ್ಲಿ ಅಂತಂದರೆ ಕೆಲವು ಪ್ರದೇಶಗಳು ಮಾತ್ರ ಮಿನಿ ಸ್ವಿಟ್ಜರ್ಲ್ಯಾಂಡ್. ಆದರೆ ನಿಮಗೆ ಆ ಗುಡ್ಡಗಾಡುಗಳನ್ನು ದಾಟಿ ಹೋಗೋದಿದೆಯಲ್ಲ, ಅದು ತುಂಬ ರಿಸ್ಕ್ ಕೂಡ ಹೌದು. ಯಾಕೆಂತಂದರೆ ಆ ಪ್ರದೇಶದಲ್ಲೇ ಈಗ ಭಯೋತ್ಪಾದಕರು ಅಡಗಿದ್ದಾರೆ ಅಂತಕ್ಕಂಥ ಒಂದು ಅನುಮಾನ ಕೂಡ ಇದೆ ಯಾರಿಗೆ, ಸೇನೆಯವರಿಗೆ. ಹಾಗಾಗಿ ಅಲ್ಲಿ ತಲುಪೋದು ತುಂಬ ಕಷ್ಟ, ದುರ್ಗಮ ಹಾದಿ. ಆದರೂ ರಿಸ್ಕ್ ತಗೊಂಡು ಪಬ್ಲಿಕ್ ಟಿವಿ ಆ ಪ್ರದೇಶವನ್ನು ತಲುಪಿದೆ. ನಿಮಗೆ ತೋರಿಸ್ತೀವಿ, ನಾವು ಮಾಹಿತಿ ಕೊಡ್ತೀವಿ ಹೇಗಿದೆ ಅಂತ. ಭಯೋತ್ಪಾದಕರ ಪೀಡಿತ ಬೈಸರನ್ ಹೇಗಿದೆ, ಹಾಗಾದರೆ ಈಗ ಪ್ರಸ್ತುತ ಪರಿಸ್ಥಿತಿ ಹೇಗಿದೆ, ದಾಳಿ ಬಳಿಕ ಸೇನಾ ಭದ್ರತೆಯಲ್ಲಿದೆ ಬೈಸರನ್, ಕಂಪ್ಲೀಟ್ ಕವರ್ ಮಾಡ್ಕೊಂಡಿದ್ದಾರೆ. ಬೈಸರನ್ ವ್ಯಾಲಿಯನ್ನು ಆವರಿಸಿಕೊಂಡಿದೆ CRPF ಪಡೆಗಳು. ಘಟನಾ ಸ್ಥಳದಲ್ಲಿ ಗಸ್ತು ತಿರುಗ್ತಾ ಇದ್ದಾರೆ ಭದ್ರತಾ ಪಡೆಗಳು. ಆದರೆ ಪ್ರವಾಸಿಗರು ಮಾತ್ರ ಇಲ್ಲದೆ ಸೊರಗೋಗಿದೆ ಪೆಹಲ್ಗಾಮ್. ಯಾರ್ರೀ ಹೋಗ್ತಾರೆ? ನೋಡಿ ಅದೇನೋ ರಾತ್ರಿ ನೋಡಿದ ಬಾವಿಗೆ ಹಗಲೊತ್ತಲ್ಲಿ ಬೀಳ್ತಾರೆ ಯಾರಾದರೂ. ನಿಮ್ಮ ಪಬ್ಲಿಕ್ ಟಿವಿಯಲ್ಲಿದೆ ರೋಚಕ ದೃಶ್ಯಗಳು, ಎಲ್ಲವನ್ನ ತೋರಿಸ್ತಾ ಹೋಗ್ತೀನಿ ಹೇಗಿದೆ ಪೆಹಲ್ಗಾಮ್. ಆ ಪೆಹಲ್ಗಾವ್ನ ಬೈಸರನ್ ಪ್ರದೇಶ, ಆ ಬೈಸರನ್ ಪ್ರದೇಶದ ಸುತ್ತಮುತ್ತಲ ಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಯಾವಾಗಲೂ ಸಾಮಾನ್ಯ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದ್ದಿದ್ದ ಜಾಗ ಇದು. ಈ ಎಲ್ಲಿ ನೋಡಿದ್ರೂ CRPF ಪಡೆಗಳು, ಎಲ್ಲಿ ನೋಡಿದ್ರೂ CRPF ವಾಹನ, ಎಲ್ಲಿ ನೋಡಿದ್ರೂ ಸೈನಿಕರು, ಎಲ್ಲಿ ನೋಡಿದ್ರೂ ಭದ್ರತಾ ಪಡೆಯವರು, BSF ಯೋಧರು. ಆ ರೀತಿ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಚೆಕ್ ಪೋಸ್ಟ್ಗಳನ್ನ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಎಲ್ಲ ಕಡೆ ವಿಪರೀತ ಚೆಕಿಂಗ್ ನಡೀತಾ ಇದೆ. ಪೆಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಗೆ ಇಡೀ ದೇಶ ಬೆಸ್ತು ಬಿದ್ದಿದೆ. ಕಾಶ್ಮೀರದಲ್ಲಿರುವಂತಹ ಸುಂದರ ರಮಣೀಯ ಸ್ಥಳಗಳನ್ನು ನೋಡಬೇಕು ಅಂತ ಬಂದಂತಹ ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡಿ ಉಗ್ರರು ಹತ್ಯೆ ಮಾಡಿದ್ದಾರೆ. ಇಡೀ ದೇಶ ದುಃಖತಪ್ತವಾಗಿರುವಂಥದ್ದು. ಕಳೆದ 2 ದಿನಗಳಿಂದ ಕಾಶ್ಮೀರ ಮತ್ತು ಪೆಹಲ್ಗಾಮ್ನಲ್ಲಿ ಏನೆಲ್ಲ ನಡೀತಿದೆ ಅನ್ನುವಂತಹ ಚಿತ್ರಣವನ್ನು ಕಟ್ಟಿಕೊಡುವಂತಹ ಕೆಲಸವನ್ನು ನಿಮ್ಮ ಪಬ್ಲಿಕ್ ಟಿವಿ ಜಮ್ಮು ಮತ್ತು ಕಾಶ್ಮೀರದಿಂದ ಮಾಡ್ತಾ ಇದೆ. ಸದ್ಯಕ್ಕೆ ನಾನೀಗ ಪೆಹಲ್ಗಾಮ್ನಲ್ಲೂ ಕೂಡ ಇದ್ದೀನಿ. ಪೆಹಲ್ಗಾಮ್ನಲ್ಲಿ ನಡೆದಂತಹ ಘಟನೆ ಏನು ಮತ್ತು ಅದು ಹೇಗಾಯಿತು, ಘಟನೆ ನಡೆದಂತಹ ಸ್ಥಳದಲ್ಲಿ ಈಗ ಪರಿಸ್ಥಿತಿ ಹೇಗಿದೆ, ಆರ್ಮಿ ಹೇಗೆ ಕೆಲಸವನ್ನ ಮಾಡಲಾಗ್ತಾ ಇದೆ, ಜೊತೆಗೆ ಇಲ್ಲಿನ ಸ್ಥಳೀಯರು ಘಟನೆ ನಡೆದಂಥ ಸಂದರ್ಭದಲ್ಲಿ ಆ ಪರಿಸ್ಥಿತಿ ಹೇಗಿತ್ತು ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಮೊದಲಿಗೆ ಪೆಹಲ್ಗಾಮ್ಗೆ ಎಂಟ್ರಿ ಆಗುವಂಥ ಸ್ಥಳ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ವಿವರಿಸ್ತಿದ್ದೀನಿ. ಕನ್ನಡದ ಏಕೈಕ ಚಾನಲ್ ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಪೆಹಲ್ಗಾಮ್ನ ಮೊದಲ ದೃಶ್ಯಗಳನ್ನು ಪ್ರಸ್ತುತಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಕನ್ನಡದ ಯಾವ ಚಾನಲ್ಗಳು ಕೂಡ ಪೆಹಲ್ಗಾಮ್ವರೆಗೂ ಕೂಡ ಬಂದಿರಲಿಲ್ಲ. ನಿಮ್ಮ ಪಬ್ಲಿಕ್ ಟಿವಿ ಪೆಹಲ್ಗಾಮ್ಗೆ ಬಂದಿದೆ. ಇಲ್ಲಿನ ಚಿತ್ರಣವನ್ನು ಕನ್ನಡಿಗರಿಗೆ ಕಟ್ಟಿಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಇಲ್ಲಿ ಇವತ್ತಿನ ಪರಿಸ್ಥಿತಿಗಳು ಹೇಗಿದೆ ಅನ್ನುವಂಥದ್ದು, ಒಂದು ರೀತಿ ಪ್ರಕ್ಷುಬ್ಧ ವಾತಾವರಣ ಇಡೀ ಪೆಹಲ್ಗಾಮ್ನಲ್ಲಿ ನಿರ್ಮಾಣ ಆಗಿರುವಂಥದ್ದು. ಈ ದಾಳಿ ಆದ ಮೇಲೆ ಪ್ರವಾಸಿಗರು ಆತಂಕದಲ್ಲಿದ್ದಾರೆ. ಪೆಹಲ್ಗಾಮ್ಗೆ ಬರಬೇಕಾ ಬೇಡವಾ, ಬಂದಂಥವರು ಶ್ರೀನಗರದಿಂದ ಮತ್ತೆ ವಾಪಸ್ಸು ತಮ್ಮ ಊರುಗಳಿಗೆ ಓಡ್ತಾ ಇದ್ದಾರೆ. ಒಂದು ರೀತಿ ಇಡೀ ಜನ ಸಮೂಹ ಆತಂಕದಲ್ಲಿದೆ. ಜನರು ಕಾಶ್ಮೀರಕ್ಕೆ ಬರಲಿಕ್ಕೆ ಹಿಂದೇಟು ಹಾಕುವಂತಹ ಸನ್ನಿವೇಶಗಳು ಈಗ ನಿರ್ಮಾಣ ಆಗಿದೆ. ಸದಾ ಟೂರಿಸ್ಟ್ಗಳಿಂದ ತುಂಬಿ ತುಳುಕ್ತಾ ಇದ್ದಂಥ ಈ ರಸ್ತೆಗಳೆಲ್ಲವೂ ಕೂಡ ಈಗ ಖಾಲಿಯಾಗಿರುವಂಥದ್ದು. ಸೊ ನೀವು ನೋಡ್ಬೋದು, ಕೇವಲ ಒಂದಿಷ್ಟು ಬೆರಳೆಣಿಕೆಯ ವಾಹನಗಳು ಓಡಾಡುವಂಥದ್ದನ್ನು ಗಮನಿಸಿದರೆ ಇನ್ಯಾವ ವಾಹನಗಳು ಕೂಡ ಇಲ್ಲಿ ನೋಡಲಿಕ್ಕೆ ಸಿಗ್ತಾ ಇಲ್ಲ. ಯಾವಾಗ ಈ ದಾಳಿ ಆಯಿತೋ ಇಲ್ಲಿಗೆ ಟೂರಿಸ್ಟ್ಗಳು ಕೂಡ ಬರುವಂಥದ್ದನ್ನು ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ. ಇಡೀ ಪ್ರದೇಶದಲ್ಲಿ ಸೇನೆ, ಆರ್ಮಿ ಸಂಪೂರ್ಣವಾಗಿ ಹದ್ದಿನ ಕಣ್ಣನ್ನು ಇಟ್ಟು ಕಾಯ್ತಾ ಇದೆ. ಇಲ್ಲಿ ಕೋಬಿಂಗ್ ಕಾರ್ಯಾಚರಣೆಗಳು ಕೂಡ ನಡೀತಾ ಇದ್ದಾವೆ. ಇಲ್ಲಿ ಬಂದಂಥ ಟೆರರಿಸ್ಟ್ಗಳು ಸುತ್ತಮುತ್ತ ಅಡಗಿ ಕುಳಿತಿರುವಂಥ ಸಾಧ್ಯತೆಗಳಿರ್ತವೆ. ಹೀಗಾಗಿ ಅವ್ರನ್ನ ಹೆಕ್ಕಿ ತೆಗೆದು ಹೊಡೆದುರುಳಿಸುವಂತಹ ಪ್ರಯತ್ನವೂ ಕೂಡ ನಡೀತಾ ಇದೆ. ಹಾಗಾಗಿ ಪೆಹಲ್ಗಾಮ್ನಲ್ಲಿ ಈಗ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ನಿಮ್ಮ ಪಬ್ಲಿಕ್ ಟಿವಿ ಜೀರೋ ಗ್ರೌಂಡ್ನ ಮೂಲಕ ನಿಮ್ಮ ಮನೆಗಳಿಗೆ ತಲುಪಿಸುವಂಥ ಕೆಲಸವನ್ನ ಮಾಡುತ್ತೆ. ನಿಮ್ಮ ಪಬ್ಲಿಕ್ ಟಿವಿ ಈಗ ಪೆಹಲ್ಗಾಮ್ ಸಿಟಿಯನ್ನು ತಲುಪಿದೆ. ನಾವು ಇಲ್ಲಿಂದ ಬೈಸರನ್ಗೆ ತಲುಪಬೇಕಾಗಿದೆ. ಇಲ್ಲಿಂದ ನಾವು ಕುದುರೆಯ ಮೂಲಕ ಘಟನೆ ನಡೆದಂಥ ಸ್ಥಳವನ್ನು ತಲುಪ್ತೀವಿ. ಅದಕ್ಕಿಂತ ಮುಂಚೆ ಪೆಹಲ್ಗಾಮ್ಗೆ ಬರುವಂಥ ಪ್ರವಾಸಿಗರು ಇಲ್ಲಿ ಗಾಡಿಯನ್ನು ನಿಲ್ಲಿಸಿ ಪಾರ್ಕಿಂಗನ್ನು ಮಾಡಿ ಮುಂದೆ ಹೋಗಬೇಕಾಗುತ್ತೆ. ಇಲ್ಲಿನ ಸಿಚುವೇಶನ್ ಇವತ್ತು
ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತೀನಿ. ನೋಡ್ಬೋದು ನೀವು ಸುತ್ತ ಕೂಡ ಬೆಟ್ಟ ಗುಡ್ಡಗಳಿಂದ ಆವರಿಸ್ಕೊಂಡಿರುವಂತಹ ಪೆಹಲ್ಗಾಮ್ ನಗರವನ್ನು ನೀವು ಗಮನಿಸ್ತಾ ಇದ್ದೀರಿ. ಎಲ್ಲೆಲ್ಲೂ ಕೂಡ ಗಗನಕ್ಕೆತ್ತರಕ್ಕಿರುವಂತಹ ಬೆಟ್ಟ ಗುಡ್ಡಗಳು, ಬೆಟ್ಟದ ತುದಿಯಲ್ಲಿ ನಿಮಗೆ ಮಂಜು ನೋಡಲಿಕ್ಕೂ ಕೂಡ ಸಿಗ್ತಾ ಇರುವಂಥದ್ದು, ಎಲ್ಲೆಲ್ಲೂ ಕೂಡ ಹಿಮಗಡ್ಡೆಗಳನ್ನು ನೋಡಲಿಕ್ಕೆ ನಿಮಗೆ ಸಿಗುತ್ತೆ. ಇಡೀ ಪೆಹಲ್ಗಾಮ್ ಸಿಟಿ ಏನಿದೆ ಸುತ್ತ ಬೆಟ್ಟಗಳಿಂದ ಆವರಿಸ್ಕೊಂಡಿರುವಂಥದ್ದು. ನಾನು ಒಮ್ಮೆ ಕ್ಯಾಮ್ರಾ ಕೂಡ ಪ್ಯಾನ್ ಮಾಡಿಸ್ತೀನಿ, ನೀವು ಎಲ್ಲ ಭಾಗದಲ್ಲೂ ಕೂಡ ನೋಡ್ಬೋದು. ಬೆಟ್ಟದ ತುತ್ತ ತುದಿಯಲ್ಲಿ ಯಾವ ರೀತಿಯಾಗಿ ಐಸ್ ಇದೆ ಅನ್ನುವಂಥದ್ದನ್ನು, ಮಂಜುಗಡ್ಡೆ ಇದೆ ಅನ್ನುವಂಥದ್ದನ್ನು ನೀವು ಗಮನಿಸ್ಬೋದು. ಈ ಒಂದು ಸುಂದರವಾದಂತಹ ಏನು ಸ್ಥಳವನ್ನು ನೋಡಬೇಕು ಅಂತ ದೇಶದ ಬೇರೆ ಬೇರೆ ಭಾಗಗಳಿಂದ ಬರ್ತಾರೆ, ಅಂತಾರಾಷ್ಟ್ರೀಯ ಪ್ರವಾಸಿಗರು ಬರ್ತಾರೆ, ಕಾಶ್ಮೀರವನ್ನು ಕಣ್ತುಂಬಿಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ಬರ್ತಾರೆ. ಆದರೆ ಈ ದುರ್ಘಟನೆ ಆದ ಬಳಿಕ ನೋಡಿ ಎಲ್ಲ ಕಡೆಯೂ ಕೂಡ ನೀರವ ಮೌನ, ಅಂಗಡಿ ಮುಂಗಂಟುಗಳನ್ನು ಸಂಪೂರ್ಣವಾಗಿ ಮುಚ್ಚಲಾಗಿದೆ. ಇಲ್ಲಿ ಪ್ರವಾಸಿಗರ ಸಂಖ್ಯೆ ಬೆರಳೆಣಿಕೆಯಲ್ಲೂ ಕೂಡ ಎಣಿಸಲಿಕ್ಕೆ ಸಾಧ್ಯ ಆಗಲ್ಲ. ಕೇವಲ ಒಂದಿಷ್ಟು ಸ್ಥಳೀಯರನ್ನು ಹೊರತುಪಡಿಸಿದರೆ ಯಾರೂ ಕೂಡ ಇಲ್ಲಿ ಇಲ್ಲದೆ ಇರುವಂಥದ್ದನ್ನು ಕೂಡ ನೀವು ಗಮನಿಸ್ಬೋದು. ಪ್ರತಿನಿತ್ಯವೂ ಕೂಡ ಸಾವಿರಾರು ಏನು ಪ್ರವಾಸಿಗರಿಂದ ಇದು ಗಿಜಿಗುಡ್ತಾ ಇರ್ತಿತ್ತು. ಸದಾ ಬ್ಯುಸಿಯೆಸ್ಟ್ ಪ್ಲೇಸ್ ಆಗಿರುತ್ತೆ ಒಂದು ಕಾಶ್ಮೀರದಲ್ಲಿ. ಇವತ್ತು ನೋಡ್ಬೋದು ಪಾರ್ಕಿಂಗ್ ಪ್ಲೇಸ್ ಕೂಡ ಸಾಕಷ್ಟು ಖಾಲಿ ಇದೆ. ಇಲ್ಲೂ ಕೂಡ ವಾಹನಗಳ ನಿಲುಗಡೆಗೆ ಸ್ಥಳ ಇರ್ತಿರ್ಲಿಲ್ಲ. ಆ ರೀತಿಯಾದಂಥ ಸನ್ನಿವೇಶಕ್ಕೂ ಇವತ್ತಿನ ಸನ್ನಿವೇಶಕ್ಕೂ ಕೂಡ ನೀವು ಗಮನಿಸ್ಬೋದು. ಸ್ಥಳೀಯರು ಒಂದಿಷ್ಟು ವಾಹನಗಳನ್ನು ನಿಲುಗಡೆ ಮಾಡಿಕೊಂಡು ನಿಂತ್ಕೊಂಡಿದ್ದಾರೆ. ಪ್ರವಾಸಿಗರು ಬರ್ಬೋದು, ವಾಹನಗಳನ್ನು ಹೈರ್ ಮಾಡ್ಬೋದು ಅನ್ನುವಂತಹ ನಿರೀಕ್ಷೆಯಲ್ಲಿ ಕಾದು ಕುಳಿತುಕೊಂಡಿದ್ದಾರೆ. ಆದರೆ ಸಂಪೂರ್ಣವಾಗಿ ಪ್ರವಾಸಿಗರಿಗೆ ಸದ್ಯಕ್ಕೆ ನಿರ್ಬಂಧವನ್ನು ಹೇರಲಾಗಿರುವಂಥದ್ದು. ಯಾರೂ ಕೂಡ ಹೋಗ್ಲಿಕ್ಕಾಗದಂತಹ ಸನ್ನಿವೇಶಗಳು ಸದ್ಯಕ್ಕೆ ಪೆಹಲ್ಗಾಮ್ನಲ್ಲಿ ನಿರ್ಮಾಣ ಆಗಿರುವಂಥದ್ದು. ಇಲ್ಲಿಂದ ಕುದುರೆಯ ಮೂಲಕ ಬೈಸರನ್ಗೆ ಹೋಗಬೇಕು. ನಾವು ಅಲ್ಲಿಗೂ ಕೂಡ ಹೋಗ್ತೀವಿ. ಘಟನೆ ನಡೆದ ಸ್ಥಳ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತೀವಿ.